Welcome to Hammer Space Coaching YouTube channel. Idu part 3 of pair of linear equations in two variables chapter. So last class alli ಏನು ಹೇಳ್ಕೊಟ್ಟಿದ್ದೆ? Intersecting lines, coincident lines ಮತ್ತೆ parallel lines ಹೇಳ್ಕೊಟ್ಟಿದ್ದೆ. ಆಮೇಲೆ ಮತ್ತೆ ಏನು ಹೇಳ್ಕೊಟ್ಟಿದ್ದೆ? Intersecting lines ಆದ್ರೆ unique solution, coincident lines ಆದ್ರೆ infinitely many solutions, parallel lines ಆದ್ರೆ no solution. ಅಲ್ವಾ? ನೆನಪಿದೆಯಾ? ಗೊತ್ತಾಗಿಲ್ಲ ಅಂದ್ರೆ ಪಾರ್ಟ್ 2 ವಿಡಿಯೋ ನೋಡಿ, ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ಟು ಪಾರ್ಟ್ 3 ಅರ್ಥ ಮಾಡ್ಕೊಳ್ಳಿ. ಸೊ ಪಾರ್ಟ್ 3 ಅಲ್ಲಿ ನಿಮ್ಗೆ ಪಾರ್ಟ್ 2 ಅಲ್ಲಿ ಮಾಡಿದ್ದು ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ, ನಿಮ್ಗೆ ಅರ್ಥ ಆಗ್ಲಿ ಜಾಸ್ತಿ ಅನ್ಬಿಟ್ಟು ಎಕ್ಸರ್ಸೈಸ್ 3.2 ಸೆಕೆಂಡ್ ಕ್ವಶನ್ ಮಾಡ್ತಾ ಇದೀನಿ. ಗೊತ್ತಾಯ್ತಾ? ಮುಂದೆ ನಾನು ಫುಲ್ ಎಕ್ಸರ್ಸೈಸ್ ಸಾಲ್ವ್ ಮಾಡ್ತೀನಿ, ಬಟ್ ಇವಾಗ ಎಕ್ಸರ್ಸೈಸ್ 3.2 ಸೆಕೆಂಡ್ ಒನ್ ತಗೋಬಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದು ಕನ್ಸೆಪ್ಟ್ ನ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದ್ರಲ್ಲಿ ಏನ್ ಹೇಳ್ಕೊಟ್ಟಿದೆ ನಿಮ್ಗೆ? ಗ್ರಾಫ್ ಡ್ರಾ ಮಾಡಿದೆ a1/a2 b1/b2 c1/c2 ಯೂಸ್ ಮಾಡಿ ನಾವು ಯಾವ ತರ ಸೊಲ್ಯೂಷನ್ಸ್ ಮತ್ತೆ ಯಾವ ತರ ಲೈನ್ಸ್ ಅಂತ ಹೇಳ್ಬಹುದು ಅಂತ. ಹೌದಾ? ಸೊ ಅದನ್ನ ಇವಾಗ ಪ್ರಾಕ್ಟೀಸ್ ಮಾಡೋಣ. ಸೊ ಇಲ್ಲಿ ಎರಡು ಇಕ್ವೇಶನ್ ತಗೊಂಡಿದ್ದೀನಿ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್. ಏನಾಗುತ್ತೆ ಇದರಲ್ಲಿ ಚೆಕ್ ಮಾಡೋಣ. ಎಕ್ಸರ್ಸೈಸ್ 3.2 ಸೆಕೆಂಡ್ ಕ್ವಶನ್ ಓದಿ. ಅದ್ರಲ್ಲಿ ಹೇಳಿರೋದೇ ಅದೇ, ಈ ತರ ಪೇರ್ ಆಫ್ ಇಕ್ವೇಶನ್ಸ್ ಕೊಟ್ಟು a1/b1 a1/a2 b1/b2 c1/c2 ಯೂಸ್ ಮಾಡಿ ಅದು ಇಂಟರ್ಸೆಕ್ಟಿಂಗ್ ಅಥವಾ ಕೋಇನ್ಸಿಡೆಂಟ್ ಅಥವಾ ಪ್ಯಾರಲಲ್ ಅಂತ ಕೇಳಿದ್ದಾರೆ. ಸೊ ಅದನ್ನ ಮಾಡೋಣ ಇವಾಗ. ಸೊ a1/a2 b1/b2 c1/c2 ತಗೊಂಡಿದ್ದೀನಿ. ಏನಾಗುತ್ತೆ? a1/a2 ಅಂದ್ರೆ 5/7 ಅಲ್ವಾ? ನೆಕ್ಸ್ಟ್ b1/b2 ಅಂದ್ರೆ ಏನು? -4/6. c1/c2 ಅಂದ್ರೆ ಏನು? 8/-9 8/-9 ಅಲ್ವಾ? ಆಮೇಲೆ ಅದನ್ನೇ a1/a2 b1/b2 c1/c2 ಬರ್ದಿದ್ದೀನಿ. ಸೊ ಇಲ್ಲಿಂದ ಈ ಚೆಕ್ ಮಾಡೋಣ, ಲೆಫ್ಟ್ ಇಂದ ರೈಟ್. ಲೆಫ್ಟ್ ಇಂದ ರೈಟ್ ಚೆಕ್ ಮಾಡಿ. 5/7 = -4/6 ಹೌದಾ? ಇಲ್ಲ. ಯಾಕೆ? -4/6 ಅಂದ್ರೆ -2/3. ಅದು ಈಕ್ವಲ್ ಅಲ್ಲ. ಸೊ ಈಕ್ವಲ್ ಅಲ್ಲ ಅಂದ್ಕೂಡ್ಲೆ ನಾಟ್ ಈಕ್ವಲ್ ಬರೀರಿ. ನಾಟ್ ಈಕ್ವಲ್ ಸಿಕ್ಬಿಟ್ರೆ ಅಲ್ಲೇ ನಿಲ್ಸ್ಬಿಡೋದು. ಸೊ ನಾಟ್ ಈಕ್ವಲ್ ಸಿಕ್ಬಿಡ್ತು, ನಾಟ್ ಈಕ್ವಲ್ ಬೇಡ. ಗೊತ್ತಾಯ್ತಾ? ಲೆಫ್ಟ್ ಇಂದ ರೈಟ್ ಸ್ಟಾರ್ಟ್ ಮಾಡಿ, ನಾಟ್ ಈಕ್ವಲ್ ಬಂದ್ಕೂಡ್ಲೆ ನಿಲ್ಸ್ಬಿಡಿ. ಸೊ ನಾಟ್ ಈಕ್ವಲ್. ಇದು ಯಾವ ಕೇಸ್? ಇದು a1/a2 ನಾಟ್ ಈಕ್ವಲ್ ಟು b1/b2. ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ವಾ? ನೋಡಿ ಪಾರ್ಟ್ 2 ಅಲ್ಲಿ ಹೇಳ್ಕೊಟ್ಟಿದೆ a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್. ಸೊ ಗೊತ್ತಾಯ್ತಲ್ವಾ? ಇದ್ರ ಆನ್ಸರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ನೆಕ್ಸ್ಟ್ ಇದು ನೋಡಿ, a1/a2 b1/b2 c1/c2 ಏನೇನು? 9/18 3/6 12/24 ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಏನು ಈಕ್ವಾಲಿಟಿ ಬರಿತಾ ಹೋಗೋಣ ಲೆಫ್ಟ್ ಇಂದ ರೈಟ್. 9/18 = 3/6 ಹೌದಾ? ಹೌದು. 1/2 ಇದು ಕೂಡ 1/2 ಅಲ್ವಾ? ಸೊ ಈಕ್ವಲ್. ನೆಕ್ಸ್ಟ್ ಇದು ಮತ್ತೆ ಇದು ಈಕ್ವಲ್. 3/6 ಅಂದ್ರೆ 1/2. 12/24 ಈಕ್ವಲ್ 1/2 ನಾ? ಹೌದು. ಸೊ ಇದು ಕೂಡ ಈಕ್ವಲ್. ಸೊ ಎಲ್ಲ ಈಕ್ವಲ್ ಆಯ್ತು. a1/a2 = b1/2 = c1/c2. ಯಾವ ಕೇಸ್ ಇದು? ಪಾರ್ಟ್ 2 ಏನ್ ಹೇಳ್ಕೊಟ್ಟಿದ್ದೆ? ಈ ತರ ಆದ್ರೆ ಇಟ್ ಈಸ್ ಕೋಇನ್ಸಿಡೆಂಟ್ ಲೈನ್ಸ್ ಅಲ್ವಾ? ಅರ್ಥ ಆಯ್ತಲ್ವಾ ಇದು? ನೆಕ್ಸ್ಟ್ ನೋಡೋಣ. a1/a2 b1/b2 c1/c2 ಯಾವ್ದಿದು? ಎಕ್ಸರ್ಸೈಸ್ 3.2 ಸೆಕೆಂಡ್ ಒನ್ ಇದೆ ಇವೆಲ್ಲ. ಸೊ ಎಷ್ಟು? 6/2 -3/-1 10/9 ಅಲ್ವಾ? ನೋಡಿ ಏನಾಗುತ್ತೆ ಇದು? 6/2 ಅಂದ್ರೆ 3/1, -3/-1 ಅಂದ್ರೆ ಅದು ಕೂಡ ಮೈನಸ್ ಮೈನಸ್ ಕ್ಯಾನ್ಸಲ್ 3/1. ಸೊ ಇದು ಈಕ್ವಲ್. ನೆಕ್ಸ್ಟ್ ಈಕ್ವಲ್ 3/1 -3/-1 ಅಥವಾ 3/1 = 10/9 ಇಲ್ಲ. ಸೊ ನಾಟ್ ಈಕ್ವಲ್. ಸೊ ಇಲ್ಲಿ ಈಕ್ವಲ್, ಇಲ್ಲಿ ನಾಟ್ ಈಕ್ವಲ್. ಯಾವ ಕೇಸ್ ಇದು? ಪಾರ್ಟ್ 2 ಹೇಳ್ಕೊಟ್ಟಿದ್ದೀನಿ. ಯಾವ ಕೇಸು? ಕರೆಕ್ಟ್, ಪ್ಯಾರಲಲ್ ಲೈನ್ಸ್ ಅಲ್ವಾ? ಅರ್ಥ ಆಯ್ತಲ್ವಾ ಇವಾಗ ಕನ್ಸೆಪ್ಟ್ ನ ಹೆಂಗ್ ಯೂಸ್ ಮಾಡೋದು ಅಂತ? ನಿಮ್ ಕನ್ಸೆಪ್ಟ್ ಹೇಳ್ಕೊಟ್ಟಿದ್ನಲ್ವಾ? ಅರ್ಥ ಆಯ್ತಲ್ವಾ ಕನ್ಸೆಪ್ಟ್ ನ? ಇವಾಗ ಇದನ್ನೇ ಯೂಸ್ ಮಾಡ್ಬಿಟ್ಟು ನಮ್ಗೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ಸ್ ಏನು ಮತ್ತೆ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ಸ್ ಏನು ಅಂತ ನೋಡೋಣ. ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಮತ್ತೆ ಕೋಇನ್ಸಿಡೆಂಟ್ ಲೈನ್ಸ್ ಆದ್ರೆ ಇದಕ್ಕೆ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಗೊತ್ತಾಯ್ತಾ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್. ಇದು ಕೂಡ ಕನ್ಸಿಸ್ಟೆಂಟ್.
ಬಟ್ ಇದೇನು, ಇದು ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಲ್ವಾ, ಹೇಳ್ಕೊಟ್ಟಿದ್ದಲ್ವಾ. ಇದು ಕನ್ಸಿಸ್ಟೆಂಟ್ ವಿತ್ ಯುನೀಕ್ ಸೊಲ್ಯೂಷನ್. ನೋಡಿ ಪಾರ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದ್ರೆ ಯುನೀಕ್ ಸೊಲ್ಯೂಷನ್. ಸೊ ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ಸ್ ವಿತ್ ಯುನೀಕ್ ಸೊಲ್ಯೂಷನ್. ಇದು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ಸ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಪ್ಯಾರಲಲ್ ಲೈನ್ಸ್ ಆದ್ರೆ ನೋ ಸೊಲ್ಯೂಷನ್, ಇದಕ್ಕೆ ಇನ್ಕನ್ಸಿಸ್ಟೆಂಟ್ ಅಂತೀವಿ, ಅಂದ್ರೆ ಕನ್ಸಿಸ್ಟೆಂಟ್ ಅಲ್ಲ ಅಂತ. ಗೊತ್ತಾಯ್ತಾ? ಇದು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ವಿತ್ ನೋ ಸೊಲ್ಯೂಷನ್. ಗೊತ್ತಾಯ್ತಾ? ಸೊ ಇವಾಗ ಕನ್ಸಿಸ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಇದು ಕನ್ಸಿಸ್ಟೆಂಟ್, ಇದು ಕನ್ಸಿಸ್ಟೆಂಟ್. ಗೊತ್ತಾಯ್ತಾ? ಇವೆರಡು ಕನ್ಸಿಸ್ಟೆಂಟ್, ಇದು ನಾಟ್ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್. ಸೊ ಇಲ್ಲಿ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ವಿತ್ ಮಲ್ಟಿಪಲ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದೆಯಲ್ವಾ, ಇದಕ್ಕೆ ಡಿಪೆಂಡೆಂಟ್ ಅಂತ ಕೂಡ ಅಂತೀವಿ. ಗೊತ್ತಾಯ್ತಾ? ಸೊ ಡಿಪೆಂಡೆಂಟ್ ಕೂಡ ಅಂತೀವಿ, ಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ವಿತ್ ಟೂ ವೇರಿಯೇಬಲ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇವಾಗ ಇನ್ಕನ್ಸಿಸ್ಟೆಂಟ್ ಯಾವುದು? ಇನ್ಕನ್ಸಿಸ್ಟೆಂಟ್ ಅಂದ್ರೆ ಪ್ಯಾರಲಲ್ ಲೈನ್ಸ್. ಅರ್ಥ ಆಯ್ತಾ? ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್, ಅವೆಲ್ಲ ಇನ್ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂದ್ರೆ ಯಾವುದು? ಕನ್ಸಿಸ್ಟೆಂಟ್ ಅಂದ್ರೆ ಎರಡಿದೆ. ಸೊ ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಯಾವುದು? ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದು. ಯಾಕೆ ಪಾರ್ಟ್ ಅಲ್ಲಿ ಹೇಳ್ಕೊಂಡಿದೆ, ಕೋಇನ್ಸಿಡೆಂಟ್ ಲೈನ್ಸ್ ಆದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಲ್ವಾ. ಸೊ ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಇದು, ಈ ಎಕ್ಸಾಂಪಲ್. ಆಮೇಲೆ ಬರೇ ಕನ್ಸಿಸ್ಟೆಂಟ್ ಅಂತ ಕೇಳಿದ್ರೆ, ಬರೇ ಕನ್ಸಿಸ್ಟೆಂಟ್ ಅಂತ ಕೇಳಿದ್ರೆ ಎರಡೂ ಆಗುತ್ತೆ. ಸೊ ಇದು ಕನ್ಸಿಸ್ಟೆಂಟ್, ಇದು ಕನ್ಸಿಸ್ಟೆಂಟ್. ಡಿಪೆಂಡೆಂಟ್ ಅಂತ ಕೇಳಿದ್ರೆ ಯಾವ್ದಾಗತ್ತೆ? ಡಿಪೆಂಡೆಂಟ್ ಅಂತ ಕೇಳಿದ್ರೆ ಬರೇ ಇದೊಂದೇ ಆಗೋದು. ಗೊತ್ತಾಯ್ತಾ? ಇದು ಡಿಪೆಂಡೆಂಟ್. ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಡಿಪೆಂಡೆಂಟ್. ಸೊ ಇದು ಡಿಪೆಂಡೆಂಟ್. ಆಮೇಲೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಬಯೋಟೋಟಿಲಿ ಬೆಸ್ಟ್. ಇಂಟರ್ಸೆಕ್ಟಿಂಗ್ ಆದ್ರೆ ಕನ್ಸಿಸ್ಟೆಂಟ್, ಕೋಇನ್ಸಿಡೆಂಟ್ ಆದ್ರೆ ಕೂಡ ಕನ್ಸಿಸ್ಟೆಂಟ್, ಬಟ್ ಅದಕ್ಕೆ ಡಿಪೆಂಡೆಂಟ್ ಅಂತ ಕೂಡ ಅಂತೀವಿ. ಪ್ಯಾರಲಲ್ ಲೈನ್ಸ್ ಅಂದ್ರೆ ಇನ್ಕನ್ಸಿಸ್ಟೆಂಟ್. ಇದ್ರಲ್ಲಿ ಏನೂ ಡೌಟ್ ಇಲ್ವಲ್ಲ, ಪ್ಯಾರಲಲ್ ಅಂದ ಕೂಡ ಇನ್ಕನ್ಸಿಸ್ಟೆಂಟ್, ಮುಗೀತು, ಅಲ್ಲಿಗೆ ಮುಗೀತು. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಇವೆರಡರಲ್ಲಿ ಅಷ್ಟೇ. ಗೊತ್ತಾಯ್ತಾ? ಇವೆರಡೂ ಕನ್ಸಿಸ್ಟೆಂಟ್, ಮತ್ತೆ ಇದು ಕನ್ಸಿಸ್ಟೆಂಟ್ ವಿತ್ ಯುನಿಕ್ ಸೊಲ್ಯೂಷನ್, ಇದು ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಮತ್ತೆ ಇದಕ್ಕೆ ಡಿಪೆಂಡೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕೂಡ ಅಂತೀವಿ. ಗೊತ್ತಾಯ್ತಲ್ವಾ? ಇದ್ರಲ್ಲಿ ಏನೂ ಡೌಟ್ ಇಲ್ಲ ಅನ್ಕೋತೀನಿ. ಸೊ ಎಕ್ಸರ್ಸೈಸ್ 3.2 ಸೆಕೆಂಡ್ ಒನ್ ಸಾಲ್ವ್ ಮಾಡ್ದಂಗೂ ಆಯ್ತು. ಇದು ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ಡಿಪೆಂಡೆಂಟ್ ನೋಡಕ್ಕೆ ಎಕ್ಸರ್ಸೈಸ್ 3.2 ಥರ್ಡ್ ಒನ್ ಕೂಡ ಸಾಲ್ವ್ ಮಾಡೋಣ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಕನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. ಇವಾಗ ಥರ್ಡ್ ಒನ್ ನೋಡೋಣ. ಸೊ ತಗೊಂಡಿದ್ದೀನಿ ಇಲ್ಲಿ ಇಕ್ವೇಶನ್ಸ್, ಎಕ್ಸರ್ಸೈಸ್ 3.2 ಥರ್ಡ್ ಒನ್. ಇದರಲ್ಲಿ ಏನ್ ಕೇಳಿದರೆ, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಯಾವುದು ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಸೊ ನೋಡೋಣ, ಫಸ್ಟ್ ಒನ್ ನೋಡೋಣ. ಇದು ಫಸ್ಟ್ ಒನ್ ಏನಾಗುತ್ತೆ, a1/b1, a1/a2, b1/b2, c1/c2 ಮಾಡಿ. ನೀವೇ ವಿಡಿಯೋ ಪಾಸ್ ಮಾಡಿ ಮಾಡಿ. 3/2, 2/-3, 5/7 ಈಕ್ವಲ್ ಇದು 3/2 ಮತ್ತೆ -2/3 ಅಲ್ಲ, -2/-3 ಈಕ್ವಲ್ ಅಲ್ಲ. ಸೊ ಇಲ್ಲೇ ನಿಲ್ಲಿಸಬಹುದು. a1/a2 ನಾಟ್ ಈಕ್ವಲ್ ಟು b1/b2 ಅಲ್ವಾ. ಸೊ ಏನಿದು ಹಿಂಗಿದ್ರೆ ಏನಾಗತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಕನ್ಸಿಸ್ಟೆಂಟ್. ಸೊ ಇದು ಕನ್ಸಿಸ್ಟೆಂಟ್ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಇಲ್ಲಿದೆ. ಸೆಕೆಂಡ್ ಒನ್ ಮಾಡಿ. ಏನ್ ಬರುತ್ತೆ? ಹೌದಾ? ಕರೆಕ್ಟಾ? ಏನೇನ್ ಈಕ್ವಲ್ ಏನೇನಿಲ್ಲ ಮಾಡಿ. 2/4 ಅಂದ್ರೆ ಹಾಫ್, -3/-6 ಅಂದ್ರೆ ಅದು ಕೂಡ ಹಾಫ್ ಅಲ್ವಾ. ಈಕ್ವಲ್ ಈಕ್ವಲ್ ಟು ಇದಾ ಆಗಲ್ವಲ್ಲ. ಹಾಫ್ ಈಕ್ವಲ್ ಟು 8/9 ಇಲ್ಲ. ಸೊ ಇದೇನಾಗತ್ತೆ, ಯಾವ ಕಂಡೀಷನ್ ಇದು? ಪ್ಯಾರಲಲ್ ಲೈನ್ಸ್. ಯಾಕೆ? a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಅಂದ್ರೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಇನ್ಕನ್ಸಿಸ್ಟೆಂಟ್ ಅಲ್ವಾ. ಕರೆಕ್ಟ್ ಅಲ್ವಾ? ಇನ್ಕನ್ಸಿಸ್ಟೆಂಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಏನಿದೆ ಮಾಡಿ. ಥರ್ಡ್ ಒನ್ ಏನ್ ಬರುತ್ತೆ? a1/a2 ಎಷ್ಟು? 3/2 / 9. b1/b2 ಎಷ್ಟು?
5/3 ಡಿವೈಡ್ ಬೈ 10 ಅಲ್ವಾ. C1/C2 ಎಷ್ಟು 7/14. ಎಷ್ಟಾಗತ್ತೆ 2 ಕೆಳಗೆ ತಗೋ ಬನ್ನಿ. 3/18 ಅಂದ್ರೆ 1/6 ಆಗತ್ತೆ. ಇದು 1/6. ಇದೇನಾಗತ್ತೆ 5/3 ಏನಾಗತ್ತೆ ಇದು ಕೂಡ ಎಷ್ಟು ಇದು -10 ಅಲ್ವಾ. ಹಾ, ಸೊ ಎಷ್ಟಾಗತ್ತೆ 5/3 ಅಂದ್ರೆ 5 ಡಿವೈಡೆಡ್ ಬೈ -30 ಅಂದ್ರೆ -1/6 ಆಗತ್ತೆ ಅಲ್ವಾ. ಇದು -1/6 ಆಗತ್ತೆ. 1/6 ಮತ್ತೆ -1/6 ಈಕ್ವಲ್ ಅಲ್ಲ. ಸೊ ಇಲ್ಲೇ ಕ್ಯಾನ್ಸಲ್ ಆಗ್ಬಿಡುತ್ತೆ, ಇಲ್ಲೇ ನಾಟ್ ಈಕ್ವಲ್. ಸೊ ಇಲ್ಲಿ ಕೂಡ a1/a2 ನಾಟ್ ಈಕ್ವಲ್ ಟು b1/b2 ಬರುತ್ತೆ. ಸೊ ಇದು ಕನ್ಸಿಸ್ಟೆಂಟ್ ಅಲ್ವಾ. ಯಾವ್ದು ಕನ್ಸಿಸ್ಟೆಂಟ್ ಇಲ್ಲಿ? ಇದು ಕನ್ಸಿಸ್ಟೆಂಟ್. ಯಾಕೆ a1/a2 ನಾಟ್ ಈಕ್ವಲ್ ಟು b1/b2? ಯಾಕೆ ಇದು +1/6 ಇದು -1/6 ಅಲ್ವಾ. ಅದಕ್ಕೆ ಇದು ಕೂಡ ಕನ್ಸಿಸ್ಟೆಂಟ್. ಯಾಕೆ a1/a2 ನಾಟ್ ಈಕ್ವಲ್ ಟು b1/b2. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ. ಇದು ಫೋರ್ತ್ ಒನ್ ಮಾಡಿ ಏನಾಗುತ್ತೆ 5/10 -3/6 11/22 ಏನಾಗತ್ತೆ ಇದು ಹಾಫ್ ಅಲ್ವಾ. ಸೊ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಏನಿದು ಹಿಂಗಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನು? ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಕನ್ಸಿಸ್ಟೆಂಟ್ ವಿತ್ ಮಲ್ಟಿಪಲ್ ಸೊಲ್ಯೂಷನ್ಸ್. ಸೊ ಇದು ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಲ್ವಾ. ಇದು ಕೂಡ ಕನ್ಸಿಸ್ಟೆಂಟ್ ಬಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ನೀವು ಬ್ರಾಕೆಟ್ ಅಲ್ಲಿ ಡಿಪೆಂಡೆಂಟ್ ಅಂತ ಕೂಡ ಬರೀಬಹುದು. ಗೊತ್ತಾಯ್ತಾ? ಡಿಪೆಂಡೆಂಟ್ ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಾ? ಸೊ ಇದು ನೀವೇ ಟ್ರೈ ಮಾಡಿ ಯಾವ್ದು ಬರುತ್ತೆ ಅಂತ ಹೇಳಿ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ. ನಾ ಆನ್ಸರ್ ಹೇಳಲ್ಲ, ನೀವೇ ಹೇಳಿ ಯಾವ್ದು ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ಇವಾಗ ಗೊತ್ತಾಯ್ತಲ್ವಾ ನಿಮ್ಗೆ ಯಾವ ತರ ಮಾಡೋದು ಅಂತ. a1/a2 b1/b2 ಯೂಸ್ ಮಾಡಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ? ಯಾವ ತರ ಇಂಟರ್ಸೆಕ್ಟಿಂಗ್ ಕೋಇನ್ಸಿಡೆಂಟ್ ಪ್ಯಾರಲಲ್ ಅಂತ ನೋಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಅದನ್ನೇ ಯೂಸ್ ಮಾಡಿ ಯಾವ ತರ ಹೇಳ್ಕೊಟ್ಟೆ? ಕನ್ಸಿಸ್ಟೆಂಟ್ ಮತ್ತೆ ಇನ್ಕನ್ಸಿಸ್ಟೆಂಟ್ ಹೆಂಗ್ ನೋಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಇಲ್ಲ ಅಷ್ಟೇ. ಕನ್ಸಿಸ್ಟೆಂಟ್ ಯಾವುದು, ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಯಾವುದು ಅನ್ನೋದು. ಗೊತ್ತಾಯ್ತಾ? ಸೊ ಇದನ್ನ ನೋಡಿ ಕರೆಕ್ಟ್ ಆಗಿ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂದ್ರೆ ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಬರೀ ಕನ್ಸಿಸ್ಟೆಂಟ್. ಗೊತ್ತಾಯ್ತಾ? ಸೊ ಇದನ್ನ ಈ ತರ ಇರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್. ಈ ಕನ್ಸೆಪ್ಟ್ ಎಲ್ಲ ಬೇಸಿಕ್ ಕನ್ಸೆಪ್ಟ್ಸ್ ಮುಂದೆ ನಿಮ್ಗೆ PUC ಅಲ್ಲಿ ಕೂಡ ಅದು ಯೂಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳಿ. ಇವಾಗ ಒಮ್ಮೆ ಬೇಗ ರೀಕ್ಯಾಪ್ ನೋಡೋಣ. ಸೊ a1/a2 ನಾಟ್ ಈಕ್ವಲ್ ಟು b1/b2 ಅಂದ್ರೆ c1/c2 ಬೇಕಾಗಿನೇ ಇಲ್ಲ. ಏನ್ ಹೇಳ್ಬೋದು ಇದರಿಂದ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ಬೋದು. ಆಮೇಲೆ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು ಅಲ್ವಾ. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಯುನಿಕ್ ಸೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ. ಆಮೇಲೆ ಆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು ಅಲ್ವಾ. ಆಮೇಲೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆದ್ರೆ ಲೈನ್ಸ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಆಮೇಲೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಆಮೇಲೆ ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು ಅಲ್ವಾ. ಇದು ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಆಮೇಲೆ a1/a2 ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಆದ್ರೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೋದು. ನೋ ಸೊಲ್ಯೂಷನ್. ಯಾಕೆ? ಅದು ಮೀಟೇ ಆಗಲ್ಲ. ಲೈನ್ಸ್ ಎಲ್ಲಿ ಮೀಟ್ ಆಗುತ್ತೆ ಅದೇ ಸೊಲ್ಯೂಷನ್ ತಾನೆ. ಇಲ್ಲಿ ಇಂಟರ್ಸೆಕ್ಟಿಂಗ್ ಆಯ್ತು. ಸೊ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಇಲ್ಲಿ ಕೋಇನ್ಸಿಡೆಂಟ್ ಅಂದ್ರೆ ಒಂದ್ ಲೈನ್ ಇನ್ನೊಂದ್ರ ಮೇಲೆ ಇತ್ತು, ಅದಕ್ಕೆ ಎಲ್ಲಾ ಕಡೆ ಇಂಟರ್ಸೆಕ್ಟ್ ಆಗುತ್ತೆ. ಅದರರ್ಥ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇದು ಪ್ಯಾರಲಲ್ ಲೈನ್ಸ್ ಇಂಟರ್ಸೆಕ್ಟೇ ಆಗಲ್ಲ. ಅಂದ ಕೂಡಲೇ ನೋ ಸೊಲ್ಯೂಷನ್ ಮತ್ತೆ ಇನ್ಕನ್ಸಿಸ್ಟೆಂಟ್. ಗೊತ್ತಾಯ್ತಲ್ವಾ? ಸೊ ಈ ಟೇಬಲ್ ನ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡೀರಿ. ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಇದನ್ನ ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಮೇಲೆ ಇಲ್ಲಿ ನಿಮ್ಗೆ ಎಕ್ಸಸೈಸ್ ಕೆಲವು ಪ್ರಾಬ್ಲಮ್ಸ್ ಕೂಡ ಮಾಡಿದೀನಿ, ಪ್ಲಸ್ ಕನ್ಸೆಪ್ಟ್ ಕೂಡ ಅರ್ಥ ಮಾಡಿಸಿದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇದು ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್, ನೋ ಸೊಲ್ಯೂಷನ್,
ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದೀವಿ, ಬಟ್ ಸೊಲ್ಯೂಷನ್ ನ ಕರೆಕ್ಟ್ ಆಗಿ ಕಂಡಿಡ್ದಿಲ್ಲ ಇನ್ನು ಅಲ್ವಾ. ಸೊಲ್ಯೂಷನ್ ಎಷ್ಟಿದೆ ಅಂತ ಹೇಳ್ತಾ ಇದೀವಿ, ಬಟ್ ಸೊಲ್ಯೂಷನ್ ಇನ್ನು ಕಂಡಿಡ್ದಿಲ್ಲ. ಪ್ರಾಬ್ಲಮ್ಸ್ ನ, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ನ ಇನ್ನು ಸಾಲ್ವ್ ಮಾಡಿಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಯಲ್ ಲೈಫ್ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡೋದು ಗ್ರಾಫಿಕಲಿ, ಸೊಲ್ಯೂಷನ್ ಎಷ್ಟು ಸೊಲ್ಯೂಷನ್ ಇದೆ ಅಂತ ಕಂಡಿಡ್ಬಿಟ್ಟು ಆ ಸೊಲ್ಯೂಷನ್ ಯಾವ್ದಂತ ಕಂಡುಹಿಡಿಯೋದು ಅಂತ ಪ್ರಾಬ್ಲಮ್ಸ್ ಎಲ್ಲ ಮಾಡೋಣ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು, ಎಕ್ಸ್ಪ್ಲನೇಷನ್ಸ್ ಎಲ್ಲ ಚೆನ್ನಾಗಿ ಅನಿಸ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಶೇರ್ ಕೂಡ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.